ನಾನು ನಿಮ್ಮ ಡ್ರಾಮಾ ಜೂನಿಯರ್ಸ್ ಸೀಸನ್ 3 ಮತ್ತು DKD ವಿನ್ನರ್ ಅನೂಪ್. ನಂಗೆ ತುಂಬ ಬೇಜಾರಾಯಿತು. ಇಲ್ಲಿರೋ ಹಳ್ಳಿ ಮುರಿದೇ ಬಿಟ್ಲು. ಮೊದಲು ನಾನು ಡ್ರಾಮಾ ಜೂನಿಯರ್ಸ್ಗೆ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ಆಡಿಷನ್ ಮಾಡುವಾಗ ನನಗೆ ತುಂಬ ಭಯ ಇತ್ತು, ಏನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ. ಅದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸೆಲೆಕ್ಟ್ ಆದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮ, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಆಮೇಲೆ ನನ್ನ ಅಣ್ಣ, ಅವನ ಹೆಸರು ಅಮೋಘ್ ಅಂತ, ಅವನು ತುಂಬ ಸಪೋರ್ಟ್ ಮಾಡ್ದ ನನಗೆ. ಆಮೇಲೆ ನನಗೆ ಡ್ರಾಮಾ ಜೂನಿಯರ್ಸಲ್ಲಿ ತುಂಬ ಇಷ್ಟವಾದ ಸ್ಕಿಟ್ ಅಂದರೆ ಒಂದು ರಾಕಿ ಬಾಯ್ ಮತ್ತು ಬೇತಾಳ ಅಂತ ಇತ್ತು. ಅದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆಮೇಲೆ ನನಗೆ ಎಲ್ಲ ಸ್ಕ್ರಿಪ್ಟ್ಸು ತುಂಬ ಇಷ್ಟ ಆಯಿತು. 3 ಜನ ಮೆಂಟ್ರಿದ್ದರು, ಅವರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮತ್ತು ಅಲ್ಲಿ ಡ್ರಾಮಾ ಜೂನಿಯರ್ಸ್ ಫ್ರೆಂಡ್ಸು ಚೆನ್ನಾಗಿ ಮಾತಾಡಿಸ್ತಿದ್ರು. ಆಮೇಲೆ ನನಗೆ ಬೆಸ್ಟ್ ಸ್ಕಿಟ್ ಇಷ್ಟ ಆಗಿದ್ದಂದರೆ ಅದರಲ್ಲಿ ರಾಕಿ ಬಾಯ್ ಮತ್ತು ಬೇತಾಳ. ಅದರಲ್ಲಿ ನಾನು ಮತ್ತು ಸಿಂಚನ ಅಕ್ಕ ಅಂತ ಒಬ್ಬರಿದ್ದಾರೆ. ಮತ್ತು ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಆ್ಯಕ್ಟ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಪವರ್ ಅಂತ ಶೋ ಇತ್ತು, ಅದಕ್ಕೆ ಹೋಗಿದ್ದರು. ಆಮೇಲೆ ನನ್ನನ್ನು ಸ್ಟೇಜ್ ಮೇಲೆ ಕರೆಸಿ ಒಂದು ಸ್ವಲ್ಪ ಡೈಲಾಗ್ ಹೇಳಿಸಿದ್ರು. ಆಮೇಲೆ ಪುನೀತ್ ಸರ್ದು ಒಂದು ಡೈಲಾಗ್ ಹೇಳಿದೆ ನಾನು. ಆಮೇಲೆ ಅವ್ರ ಡೈಲಾಗ್ ಹೇಳ್ತೀನಿ. ನಾಲಾಯ್ಕ್, ನಾನು ಇಲ್ಲಿಗೆ ಬಂದಿರೋದು ನಿನ್ನ ತಮ್ಮನ ಬಿಟ್ಟೋಗೋಕ್ಕಲ್ಲ, ನಿನ್ನನ್ನು ಎತ್ತಾಕೊಂಡು ಹೋಗೋಕ್ಕೆ. ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ 2008 IPS ಬ್ಯಾಚ್. ನಾನು ಕಾಕಿ ಹಾಕಿದ್ದಾಗ ರೌಡಿಗಳು ರೂಟ್ ಬಿಟ್ಟರು, ದಾದಾಗಳು ದಂಧೆ ಬಿಟ್ಟರು. ಬಿಡಲ್ಲ ಅಂತ ಆಟ ಹಿಡ್ದವರೆಲ್ಲ ಈ ದುನಿಯಾನೇ ಬಿಟ್ಟರು. ಆ್ಯಂಟಿ ರೌಡಿಸಮ್ ಸ್ಕ್ವಾಡ್ನಲ್ಲಿದ್ದಾಗ 43 ಜನ, ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ನಲ್ಲಿದ್ದಾಗ 26 ಜನ, ಅಂಡರ್ ಕವರ್ ಆಪ್ರೇಷನಲ್ಲಿದ್ದಾಗ ಲೆಕ್ಕವೇ ಇಲ್ಲ, ಬಿಕಾಸ್ ಅದು ನನ್ನದೇ ಫೈನಲ್ ಡಿಸಿಷನ್. ಆಮೇಲೆ ಡ್ರಾಮಾ ಜೂನಿಯರ್ಸಲ್ಲಿ ಲಕ್ಷ್ಮಿ ಅಮ್ಮ ನನಗೆ ಒಂದು ತುಂಬ ಜೋಕ್ಸ್ ಮಾಡಿದರು. ನಾನು ನನ್ನನ್ನು ಎನಿಮಿಷನಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಮೊದಲು ಸ್ವಾತಿ ಅಕ್ಕನ ಕಳ್ಸೋಕ್ಕೆ ನೋಡ್ತಿದ್ರು, ಆದರೆ ಅಕ್ಕ ಅಳ್ತ್ಬಿಟ್ರು. ಮೊದಲು ಅದು ಜೋಕ್ಸ್ ಆಗಿತ್ತು, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ತುಂಬ ಜನ ಸಖತ್ತಾಗಿ ನಕ್ವಿ. ಸ್ವಾತಿ ಅಕ್ಕ ಸ್ವಲ್ಪ ಅಳ್ತಿದ್ರು, ಆಮೇಲೆ ಸರಿ ಹೋಗುತ್ತೆ. ಡ್ರಾಮಾ ಜೂನಿಯರ್ಸ್ ಮುಗ್ದಾದ್ಮೇಲೆ ನನ್ನ DKD ಕರೆದ್ರು. ಅದಕ್ಕೇನು ಆಡಿಷನ್ ಮಾಡಿಲ್ಲ. ಮೊದಲೆಲ್ಲ ಹಾರಿಸೋದು ಅಂದರೆ ನನಗೆ ಭಯ ಆಗ್ತಿರ್ಲಿಲ್ಲ, ತುಂಬ ನಗು ಬರ್ತಿತ್ತು. ಹಾರಿಸೋದು ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಡಿಂಪನಾನು ನನ್ನ ಹಲ್ಲು ಮುರಿದ್ಬಿಟ್ಲು, ಒಂದು ಹಲ್ಲು ಮುರಿದ್ಬಿಟ್ಲು. ಅದು ನಂಗೆ ತುಂಬ ಬೇಜಾರಾಯಿತು. ಇಲ್ಲಿರೋ ಹಳ್ಳಿ ಮುರಿದೇ ಬಿಟ್ಲು. ಮತ್ತು ರುದ್ರ ಮಾಸ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಡ್ಯಾನ್ಸ್ನ. ಮತ್ತು ಎಲ್ಲ ಡ್ಯಾನ್ಸರ್ಸನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ನಂಗೆ ತುಂಬ ಖುಷಿಯಾಗಿತ್ತು ಅಲ್ಲಿ. ಅಮ್ಮ ಹೇಳ್ತಾಳೆ, ಎಲ್ಲರೂ ಹಿರಿಯರಿಗೆ ಗೌರವ ಕೊಡಬೇಕು. ಫಸ್ಟು ನಾನು ಅಂಬೇಡ್ಕರಲ್ಲಿ ಬಂದಿದ್ದು. ಆಮೇಲೆ 1-2 ಎಪಿಸೋಡ್ ಮಾಡಾದಮೇಲೆ ಪರಮಾವತಾರಿ ಶ್ರೀಕೃಷ್ಣಗೆ ಕರೆದ್ರು. ಆಮೇಲೆ ಅದಕ್ಕೆ ಸೆಲೆಕ್ಟ್ ಆಗಿದೆಯಾ ಅಂತ ಅಂದರು. ಆಮೇಲೆ ನಂಗೆ ತುಂಬ ಖುಷಿ ಆಯಿತು. ಎರಡಕ್ಕೂ ಒಂದೇ ವಾಯ್ಸ್ ಆಗುತ್ತಲ್ಲ ಅಂತ ಮಹಾನಾಯಕನ ತೆಗೆದ್ರು. ಪರಮಾವತಾರಿ ನನ್ನ ಕೊಟ್ಟರು. ಮತ್ತು ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ ಅನುರಾಗ್ ಅಂತ ಡ್ರಾಮಾ ಜೂನಿಯರ್ಸಲ್ಲಿ, ಅವನಿಗೆ ಮಹಾನಾಯಕ BR ಅಂಬೇಡ್ಕರ್ ಕೊಟ್ಟರು. ಇವಾಗ ನಾನು ಲಾಕ್ಡೌನಲ್ಲಿ ಪರಮಾವತಾರಿ ಶ್ರೀಕೃಷ್ಣ ಮಾಡ್ಕೊತಾ ಇದ್ದೀನಿ. ಅಮ್ಮ, ಹೊಟ್ಟೆ ಹಸಿತಿದೆ. ಎಷ್ಟು ದಿನ ಆಯಿತು ನಿನ್ನ ಕೈಯಿಂದ ಬೆಣ್ಣೆ ತಿಂದೆ, ಬೇಗ ತಿನ್ಸಮ್ಮ ಬೆಣ್ಣೆನ. ಅಣ್ಣ, ನೀನು ಯಾವಾಗಲೂ ತಿನ್ನೋದ್ರಲ್ಲೇ ಇರಬೇಡ. ಇವಾಗ ನಮ್ಗೆ ಯಾವ್ದಾದ್ರು ಯೋಚನೆ ಬೇಕು.